ಕಷ್ಟಗಳನ್ನ ನೋಡಿ ಅನೇಕರು ತಪ್ಪ ಹಾದಿಯಲ್ಲಿ ಹಿಡಿದುಕೊಂಡು ಹೋಗ್ತಿದ್ದಾರೆ. ದೇವರ ವಾರ್ತೆಗಳನ್ನು ನಾವು ಕೈಗೊಂಡು ನಾವು ನಡಿಬೇಕು. ನಮ್ಮ ಪಾಪಗಳು ಏನೇ ಇದ್ರೂ ದಯವಿಟ್ಟು ದೇವ್ರನ್ನ ಕ್ಷಮಾಪಣೆ ಕೇಳಿದಾಗ ದೇವರು ನಮ್ಮನ್ನು ಕ್ಷಮಿಸುವ ದೇವರಾಗಿದ್ದಾರೆ. ಆತನು ಬರುವಂಥ ದಿನದಲ್ಲಿ ನಮ್ಮನ್ನು ವಿಚಾರಣೆ ಮಾಡುವಾಗ ನಾವು ಎಲ್ಲಿ ಏರಲ್ಪಡ್ತೇವೆ, ಪರಲೋಕಕ್ಕೆ ಹೋಗ್ತೀವೋ ಇಲ್ಲ ನರಕಕ್ಕೆ ಹೋಗ್ತೀವೋ ಅಂತ ಆ ದಿನವೇ ಡಿಸೈಡ್ ಆಗೋದು. ಅದಕ್ಕೆ ದೇವ್ರ ವಾರ್ತೆಗಳು ಹೇಳ್ತದೆ ನೋಡಿ, ಮರುಳುಗೊಳಿಸುವ ಸುಳ್ಳಿನ ಪ್ರವಾದಿಯು ಅದರ ಜೊತೆಯಲ್ಲಿ ಸೆರೆ ಸಿಕ್ಕಿದವನು, ಇವರಿಬ್ಬರು ಜೀವಸಹಿತವಾಗಿ ಗಂಧಕದಿಂದ ಉರಿಯುವ ಬೆಂಕಿಯ ಕರೆಯಲ್ಲಿ ಹಾಕಲ್ಪಟ್ಟರು. ಮಿಕ್ಕಿದವರು ಆ ಕುದುರೆಯ ಮೇಲೆ ಕೂತವನ ಬಾಯಿಂದ ಬಂದ ಕತ್ತಿಯಿಂದ ಹತರಾದರು. ದೇವ್ರ ನಾಮ ಮಾತ್ರ